ಸದಸ್ಯರ ಹಕ್ಕುಚ್ಯುತಿ ಆಗ್ತಾ ಇದೆ. ಆಗ್ಲಿ ದಯವಿಟ್ಟು ಅವಕಾಶ ಮಾಡಿ. ಏನಾದ್ರೂ ಆರೋಪ ಮಾಡೋದು ನಿಯಮ ಅವ್ರಿಗೆ ಚರ್ಚೆ ಆಗಬೇಕು ಅಂತ ಕಾರ್ಯದರ್ಶಿಗೆ ಚರ್ಚೆ ಆಗಬೇಕು ಅಂತ ಮನಸ್ಸಿದ್ರೆ ವಿಷಯಗಳು ಕಡತಕ್ಕೆ ಚರ್ಚೆ ಮಾಡಬೇಕು ಅಂತ ವ್ಯಕ್ತಿಯ ಮಂತ್ರಿ ಈಗ ನಿನ್ನೆ ಪ್ರತಿಭಟನೆ ಮಾಡಿದ್ರೆ ಒಳ್ಳೇದು. ವಿರೋಧ ಪಕ್ಷದ ನಾಯಕರೇ ನಾಗೇಂದ್ರನ್ನ ವಜಾ ಮಾಡಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಆಡಳಿತ ಪಕ್ಷದ ಸದಸ್ಯರು ನಮ್ಮ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ಕ್ಷೇತ್ರದ ಸಮಸ್ಯೆಗಳು, ಜನಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು. ಅದರ ಸಲುವಾಗಿ ನಾವು ಅಧಿವೇಶನ ನಮ್ಮ ಸದಸ್ಯರು ಮಂತ್ರಿ ಮಾಡಿಕೊಂಡು ಅವಕಾಶ ಮಾಡಿಕೊಂಡು ವಜಾ ಮಾಡಿ ಈ ಸದಸ್ಯ ಇದ್ದಾರೆ. ನಾನು ನಾಗೇಂದ್ರನ ವಜಾ ಮಾಡಿ, ದಯವಿಟ್ಟು ನಾಗೇಂದ್ರನ ವಜಾ ಮಾಡಿ, ಬರದ ಬಗ್ಗೆ ಚರ್ಚೆ, ನಾಗೇಂದ್ರನ ವಜಾ ಮಾಡಿ, ವಿಷಯಗಳ ಬಗ್ಗೆ ಚರ್ಚೆ, ನಾಗೇಂದ್ರನ ವಜಾ ಮಾಡಿ ನಡೀಬೇಕು. ಇವರ ರಾಜಕೀಯ ದುಂಡಾವರ್ತನೆಗೆ ಸದನವನ್ನ ಬಲಿ ಕೊಡಬೇಕು. ನಾಗೇಂದ್ರನ ವಜಾ ಮಾಡಿ. ರಾಜ್ಯದ ಅಭಿವೃದ್ಧಿ ರಾಹುಲ್ ಗಾಂಧಿ ಮನೆಗೋಯ್ತು. ಇವರ ರಾಜಕೀಯ ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ಹಲೋ, ರಾಹುಲ್ ಗಾಂಧಿ ಮನೆಗೋಯ್ತು. ಮೇಡಮ್, ಮಾನ್ಯ ಅಧ್ಯಕ್ಷರು, ರಾಹುಲ್ ಗಾಂಧಿ ಮನೆಗೋಯ್ತು. ಈ ರೀತಿ ಮಾತಾಡೋದು ಇದೆಲ್ಲ ರಾಹುಲ್ ಗಾಂಧಿ ಮನೆಗೋಯ್ತು. ತಮ್ಮ ಅಧಿಕಾರಿಗಳಿಗೆ ತಾವು ಸೂಚನೆ. ರಾಹುಲ್ ಗಾಂಧಿ ಮನೆಗೋಯ್ತು. ಕಾನೂನು ಬಾಹಿರ ವಿಷಯಗಳು ರಾಹುಲ್ ಗಾಂಧಿ ಮನೆಗೋಯ್ತು. ನಿಮ್ಮ ಅಧಿಕಾರಿಗಳು ಎಲ್ಲ ಬರ್ಕೊತಾ ಇದ್ದಾರೆ. ರಾಹುಲ್ ಗಾಂಧಿ ಮನೆಗೋಯ್ತು. ಕಾನೂನು ಬಾಹಿರ ಇದು. ರಾಹುಲ್ ಗಾಂಧಿ ಮನೆಗೋಯ್ತು. ಬಾಹಿರ ಕಡತಕ್ಕೆ ರಾಹುಲ್ ಗಾಂಧಿ ಮನೆಗೋಯ್ತು. ದಯವಿಟ್ಟು ತಾವು ತಮ್ಮ ಅಧಿಕಾರಿಗಳಿಗೆ ಸೂಚನೆ. ರಾಹುಲ್ ಗಾಂಧಿ ಮನೆಗೋಯ್ತು. ಯಾವುದೇ ಅವರು ಚರ್ಚೆ ಮಾಡಿ ರಾಹುಲ್ ಗಾಂಧಿ ಮನೆಗೋಯ್ತು. ವಜಾ ಮಾಡಿ. ನಾಗೇಂದ್ರನ ವಜಾ ಮಾಡಿ. ಜನಗಳ ಆಸೆ ನಾಗೇಂದ್ರನ ವಜಾ ಮಾಡಿ. ಈ ಸದನವನ್ನ ಬಲಿ ಕೊಡ್ತಾ ಇದ್ದಾರೆ ಇವರು. ಇದಕ್ಕೆ ರಾಹುಲ್ ಗಾಂಧಿ ಮನೆಗೋಯ್ತು. ಜನಗಳ ಸಮಸ್ಯೆ ಚರ್ಚೆ ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ನಾಗೇಂದ್ರನ ವಜಾ ಮಾಡಿ. ನಾಗೇಂದ್ರನ ವಜಾ ಮಾಡಿ. ಈಗಾಗಲೇ ನೋಡಿ, ಸಿಬಿಐ ಚಾರ್ಜ್ ಶೀಟ್ ಇದು. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮನೆಗೋಯ್ತು. ಸನ್ಮಾನ್ಯ ಸದಸ್ಯರೇ, ಮನೆಗೋಯ್ತು. ಈಗಾಗಲೇ ರಾಹುಲ್ ಗಾಂಧಿ ಮನೆಗೋಯ್ತು. ಬಹಳಷ್ಟು ಮಾನ್ಯ ಅಧ್ಯಕ್ಷರೇ, ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಒಂದು ನಿಮಿಷ. ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ಹೇಳೈತೆ ಕಟ್ಟಕ್ಕೆ ಹೋಗಲ್ಲ. ನಾವು ಉತ್ತರ ಕೊಡಕ್ಕೆ ರೆಡಿ ಇದೀವಿ. ಪ್ರಶ್ನೆ ಕೇಳಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಆಯ್ತು, ಈಗ ಧಿಕ್ಕಾರ, ಸಾಕಷ್ಟು ಸರಿ ಅವ್ರಿಗೆ ಮನವಿ ಮಾಡಿಕೊಂಡ್ವಿ. ಸದನ ನಡೆಸಿರಿ. ನಿಮ್ಮ ಮನವಿಗೆ ಬಹಳಷ್ಟು ಗೌರವ ಕೊಡ್ತಾ ಇದ್ದೀರಿ. ಬಹಳಷ್ಟು ಶಾಸಕರು ಒತ್ತಡ ಇದೆ. ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಸದನಕ್ಕೆ ಬಂದಿದ್ದಾರೆ. ಸದನ ನಡೆಯಕ್ಕೆ ಏನಾದರೂ ಒಂದು ಸಂದೇಶ ಜನರಿಗೆ ಹೋಗ್ಬೇಕನ್ನೋ ಅವಕಾಶ ವಿಚಾರದಲ್ಲಿ ಮಾಡಿಕೊಡಿ. ಬಂದಿದ್ದಾರೆ. ದಯವಿಟ್ಟು ಸದನ ನಡೆಸಿರಿ. ಸದನ ನಡೆಸಿ. ನಾಗೇಂದ್ರ ಏನು ಸದನ ನಡೆಯಲ್ಲ. ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ. ಇದ್ದೀವಿ. ವ್ಯಕ್ತಿ ಮುಖ್ಯ ಅಲ್ಲ. ಸದನ ಮುಖ್ಯ ಇಲ್ಲಿ. ನೀರಿನ ತೊಂದರೆ ಬಗ್ಗೆ ಸದನ ನಡೆಸಬೇಡಿ ನೀವು. ವ್ಯಕ್ತಿಗಲ್ಲ ಸದನ ಇಲ್ಲಿ. ವ್ಯಕ್ತಿಗಲ್ಲ ಸದನ ನಡೆಸ್ತಾ ಇರೋದು. ಅದಕ್ಕೆ ದಯವಿಟ್ಟು ಸನ್ಮಾನ್ಯ ನೋಡಿ, ಇಲ್ಲಿ
ನಿಡುವಳಿ ಸೂಚನೆ ಸದನ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬರಗಾಲದ ಬಗ್ಗೆ ಸೂಚನೆ ಕೊಡ್ಲಿಕ್ಕೆ ನಿಡುವಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರಗಾಲನೇ ಘೋಷಣೆ ಮಾಡಿಲ್ಲ ಇನ್ನ. ಕಾಂಗ್ರೆಸ್ನವರ ಮನೆಗೋಯ್ತು. ಇಂತಹ ಪರಿಸ್ಥಿತಿ ಬಗ್ಗೆ ಮಾಡಿ ಚರ್ಚೆ ಮಾಡಕ್ಕೆ ಬರಗಾಲ ಪರಿಸ್ಥಿತಿ ಅನುಗುಣವಾಗಿ ಸದಸ್ಯರಿಗೆ ಚರ್ಚೆ ಮಾಡಿ ಬರಗಾಲ ಘೋಷಣೆ ಮಾಡಿ ಚರ್ಚೆ ಏನೇನು ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಕಾಂಗ್ರೆಸ್ನವರ ಈ ವಿಚಾರವಾಗಿ ಕಾಂಗ್ರೆಸ್ನವರ ಮನೆಗೋಯ್ತು. ಇವ್ರಿಗೇನಾದ್ರೂ ಧೈರ್ಯ ಇದ್ರೆ ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಸರ್ಕಾರ ಹಾಗೂ ನಡವಳಿಕೆ ನಿಯಮ 60ನೇ ನಿಯಮದ ಮೇರೆಗೆ ಕಾಂಗ್ರೆಸ್ನವರ ಈ ಮನೆಗೋಯ್ತು. ವಿಧಾನಸಭೆ ಅಧಿವೇಶನದಲ್ಲಿ ಕಾಂಗ್ರೆಸ್